ಹೆಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. SLC ವಿದ್ಯಾರ್ಥಿಗಳು ತುಂಬ ಜನ ಕೇಳ್ತೀರಾ, ಬ್ರೋ ನಮಗೆ ಈಗ ಎಕ್ಸಾಮ್ 2ಗೆ ಬರೀತೀವಿ ನಾವು, ಎಕ್ಸಾಮ್ 2 ಅಲ್ಲಿ ನಮಗೆ ಪಾಸಿಂಗ್ ಮಾರ್ಕ್ಸ್ ರೂಲ್ಸ್ ಹೇಗಿರುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ನ ಮಾಡ್ತೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ SLC ವಿದ್ಯಾರ್ಥಿಗಳು ಎಕ್ಸಾಮ್ 1ರಲ್ಲಿ ಫೇಲ್ ಆಗಿದ್ದೀರಾ ಅವ್ರಿಗೆ ಬಂದ್ಬಿಟ್ಟು ಎಕ್ಸಾಮ್ 2ಗೆ ಯಾರೆಲ್ಲ ಅಪ್ಲೈನ ಮಾಡ್ತೀರಾ, ಅಪ್ಲೈ ಬಂದ್ಬಿಟ್ಟು ನಿಮಗೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ನಾಳೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಪ್ಪ ಅಂದರೆ, ನಮಗೆ ಎಕ್ಸಾಮ್ 2ಗೆ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಹೇಗಿರುತ್ತೆ, ನಾವು ಎಷ್ಟು ಮಾರ್ಕ್ಸ್ ತೆಗೆದ್ರೆ ಎಕ್ಸಾಮ್ 2 ಅಲ್ಲಿ ಪಾಸ್ ಆಗ್ತೀವಿ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ನಿಮಗೆ ಎಕ್ಸಾಮ್ 2ಗೆ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ, 18ನೇ ತಾರೀಕಿಂದ ಏನೋ ನಿಮಗೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ 2 ಬಂದ್ಬಿಟ್ಟು ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 1ರಲ್ಲಿ ಏನಿತ್ತು ನಿಮಗೆ, ಸೊ ಎಕ್ಸಾಮ್ 2ಗೂ ಕೂಡ ಅದೇ ಅಪ್ಲೈ ಆಗುತ್ತೆ. ನಿಮಗೆ ಇಂಟರ್ನಲ್ ಪ್ಲಸ್ ನಿಮಗೆ ಎಕ್ಸ್ಟರ್ನಲ್ ಮಾರ್ಕ್ಸ್ ತೆಗೆದ್ರೆ ನೀವು 33% ಬಂದರೆ ನೀವು ಎಕ್ಸಾಮ್ 2 ಅಲ್ಲಿ ಪಾಸ್ ಆಗ್ತೀರಾ. ನಿಮಗೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ ನೋಡಿ ಇಲ್ಲಿ. ಈಗ ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ಹಿಂದಿ ಎಕ್ಸಾಮಲ್ಲಿ ಬಂದ್ಬಿಟ್ಟು NC ಅಂತ ತೊಗೊಂಡಿರ್ತೀರ. ಈಗ ಹಿಂದಿ ಎಕ್ಸಾಮ್ಗೆ ಎಕ್ಸಾಮ್ 2ಗೆ ಬರೀತೀರಲ್ವ, ಅಪ್ಲೈನ ಮಾಡ್ಬಿಟ್ಟು ಎಕ್ಸಾಮ್ 2ನ ಬರೀತೀರಾ. ಆಗ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2ಗೆ ಬಂದ್ಬಿಟ್ಟು ಹಿಂದಿ ಎಕ್ಸಾಮ್ಗೆ ಬಂದ್ಬಿಟ್ಟು ಈಗ ಒಂದು ಏನಪ್ಪ ಅಂದರೆ, ನಿಮಗೆ ಇಂಟರ್ನಲ್ ಬಂದ್ಬಿಟ್ಟು ನಿಮಗೆ 20 ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ನಿಮ್ಮ ಒಂದು ಸ್ಕೂಲಲ್ಲಿ ಇಂಟರ್ನಲ್ಲು 20 ಇರುತ್ತೆ. ನಿಮಗೆ ಮಾಮೂಲಿ ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ನೀವು ಒಂದು 15ನ ತೊಗೊಳ್ತೀರ ಅಂದ್ಕೊಳ್ಳಿ. 20 + 15 ಎಷ್ಟಾಯಿತು, 20 35 ಆಗುತ್ತೆ. ನಿಮಗೆ 33% ಅನ್ನೋದು ಅಲ್ಲೇ ಬರುತ್ತೆ. ನೀವು ಹಿಂದಿ ಎಕ್ಸಾಮಲ್ಲಿ ಸೊ ಪಾಸ್ ಆಗ್ತೀರಾ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಡೌಟ್ ಏನಪ್ಪ ಅಂದರೆ, ನಮಗೆ ಹಿಂದಿ ಎಕ್ಸಾಮಲ್ಲಿ ಡೌಟ್ ಗ್ರೇಡ್ನ ಕೊಡ್ತಾರೆ ಇಲ್ವಾ, ಪಾಸಿಂಗ್ ಮಾರ್ಕ್ಸ್ ಇರುತ್ತೆ ಅಂತ. ನಿಮಗೆ ಈ ವರ್ಷದಿಂದ ಬಂದ್ಬಿಟ್ಟು ನಿಮಗೆ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು, ನಿಮಗೆ ಪ್ರೈವೇಟ್ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ 2ನ ಬರೀತೀರಾ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು, ಅವ್ರಿಗೆ ಬಂದ್ಬಿಟ್ಟು ನಿಮಗೆ ಒಂದು ಯಾವುದೇ ಒಂದು ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಇರೋದಿಲ್ಲ. ನಿಮಗೆ ಬಂದ್ಬಿಟ್ಟು ಸೊ ಡೈರೆಕ್ಟ್ ನೀವೇನು ಎಕ್ಸಾಮ್ನ ಬರೀತೀರಾ, ಎಕ್ಸಾಮ್ 2ನ ಬರೀತೀರಾ, ಅವ್ರಿಗೆ ಬಂದ್ಬಿಟ್ಟು ನೀವು ಇಷ್ಟು ಪರ್ಸೆಂಟ್ ಅಂತ ತೆಗಿಲೇಬೇಕು. 33% ಬರಲೇಬೇಕು. ಪ್ರತಿ ಸಬ್ಜೆಕ್ಟು ನೀವು ಯಾರೆಲ್ಲ ಎಕ್ಸಾಮ್ 2ಗೆ ಅಪ್ಲೈ ಮಾಡಿಲ್ಲ ನೀವು, ಸೊ ಅಪ್ಲೈನ ಮಾಡಿಕೊಂಡು ಎಕ್ಸಾಮ್ನ ಬರೀರಿ. ನಿಮಗೆ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ರೂಲ್ಸ್ ಬಂದ್ಬಿಟ್ಟು ಥಿಯರಿ ಎಕ್ಸಾಮಲ್ಲೇ ಬಂದ್ಬಿಟ್ಟು ನಿಮಗೆ ಇಷ್ಟು ಅಂಕ ಅನ್ನೋದು ಬರಲೇಬೇಕು. ಈಗ ಎಷ್ಟು ಅಂದರೆ 33% ಅಂದರೆ ಪ್ರತಿ ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ನಿಮಗೆ 33 ಅನ್ನೋದು ಬರಲೇಬೇಕು. 33 ಬಂದರೆ ನೀವು ಪಾಸ್ ಆಗ್ತೀರಾ ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ 1ರಲ್ಲಿ NC ಅಂತ ತೊಗೊಂಡಿರ್ತೀರ, ಮತ್ತು ರಿವ್ಯಾಲ್ಯೂಷನ್ 1-2 ಮಾರ್ಕ್ಸಲ್ಲಿ ನಮಗೆ ಕಮ್ಮಿ ಬಂದಿದೆ, ನಾವು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ಕೊಂಡು ನಾವು ಪಾಸ್ ಆಗ್ತೀವಿ ಅನ್ನೋರು, ಸೊ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ರಿವ್ಯಾಲ್ಯೂಷನ್ಗೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ, ಮತ್ತು ಇಂಪ್ರೂವ್ಮೆಂಟ್ಗೆ ಯಾರೆಲ್ಲ ಎಕ್ಸಾಮ್ನ ಬರೀತಿದ್ದೀರಾ ಅವ್ರಿಗೆ ಬಂದ್ಬಿಟ್ಟು ಹಿಂದಿ ಎಕ್ಸಾಮ್ಗೆ ಬಂದ್ಬಿಟ್ಟು ಯಾವುದೇ ಒಂದು ಫೀಸ್ ಅನ್ನೋದಿಲ್ಲ. ಇನ್ನು ಮಿಕ್ಕಿ ಸಬ್ಜೆಕ್ಟ್ಗಳು ಬಂದ್ಬಿಟ್ಟು ಫೀಸ್ ಅನ್ನೋದು ಇರುತ್ತೆ. ಈ ವರ್ಷ ಯಾರೆಲ್ಲ ಎಕ್ಸಾಮ್ 2ನ ಬರೀತಾ ಇದ್ದೀರಾ ಅವರಿಗೆ ಬಂದ್ಬಿಟ್ಟು ಯಾವುದೇ ಒಂದು ಫೀಸ್ ಅನ್ನೋದು ಇರೋದಿಲ್ಲ. ಸೊ ಫ್ರೀ ಇರುತ್ತೆ ನಿಮಗೆ. ಎಕ್ಸಾಮ್ನ ಆನ್ಲೈನಲ್ಲಿ ಕಟ್ಬಿಟ್ಟು ನೀವು ಎಕ್ಸಾಮ್ನ ಬರಿಬೋದು. ಹಾಲ್ ಟಿಕೆಟ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2 ಇನ್ನೊಂದು ಸ್ಟಾರ್ಟ್ ಆಗಿ ಒಂದು 5 ದಿವಸ ನನಗೆ ನಿಮ್ಮ ಒಂದು ಸ್ಕೂಲಲ್ಲೇ ಕೊಡ್ತಾರೆ. ಆನ್ಲೈನಲ್ಲಿ ಬಂದ್ಬಿಟ್ಟು ನಿಮಗೆ ಯಾವುದೇ ಒಂದು ಹಾಲ್ ಟಿಕೆಟ್ನ ಕೊಡಲ್ಲ. ಹಾಲ್ ಟಿಕೆಟ್ ಬಂದ್ಬಿಟ್ಟು ನಿಮ್ಮ ಒಂದು ಸ್ಕೂಲಲ್ಲಿ ಇರುತ್ತೆ ಅಲ್ವಾ, ನೀವು ಯಾವ ಒಂದು ಸ್ಕೂಲಲ್ಲಿ ಓದ್ತಿದ್ದೀರಾ ಆ ಒಂದು ಸ್ಕೂಲಿಗೆ ಬಂದಿರುತ್ತೆ, ಹೋಗಿ ಹಾಲ್ ಟಿಕೆಟ್ನ ಈಸ್ಕೊಂಡು ಎಕ್ಸಾಮ್ 2ನ ಆರಾಮಾಗಿ ಬರಿಬೋದು. ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದಪ್ಪ ಅಂದರೆ, ಎಕ್ಸಾಮ್ 2ಗೆ ಆನ್ಲೈನಲ್ಲಿ ನಾವು ಹೇಗೆ ಅಪ್ಲೈ ಮಾಡೋದು ಅಂತ. ನಿಮಗೆ ಬಂದ್ಬಿಟ್ಟು ಎಕ್ಸಾಮ್ 2 ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ ಬಂದ್ಬಿಟ್ಟು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. 24ರಿಂದ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ 30 ಇರುತ್ತೆ. 24ರಿಂದ ಬಂದ್ಬಿಟ್ಟು ನಿಮಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಎಕ್ಸಾಮ್ 2ಗೆ. ರಿಪೀಟರ್ಸ್ ಆಗಿರ್ಬೋದು, ಮತ್ತು ಫ್ರೆಷರ್ಸ್ ವಿದ್ಯಾರ್ಥಿಗಳು, ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು ಕೂಡ ನೀವು ಮಾಮೂಲಿ ಎಕ್ಸಾಮ್ 2ಗೆ ಅಪ್ಲೈನ ಮಾಡಿಬಿಟ್ಟು ಎಕ್ಸಾಮ್ 2ನ ಬರೀಬೋದು. ಪಾಸಿಂಗ್ ಮಾರ್ಕ್ಸು ಗೊತ್ತಾಯಿತು ಅನ್ಕೋತೀನಿ. ಏನೇ ಡೌಟ್ ಇತ್ತು ಅಂದರೆ SLC ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಮತ್ತು ರಿವ್ಯಾಲ್ಯೂಷನ್ಗೆ ಯಾರೆಲ್ಲ ಅಪ್ಲೈ ಮಾಡ್ತಾಯಿದ್ದೀರಾ, ರಿವ್ಯಾಲ್ಯೂಷನ್ಗೆ ಬಂದ್ಬಿಟ್ಟು ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ, ಸ್ಕ್ಯಾನರ್ ಕಾಪಿ ತರಿಸೋಕ್ಕೆ ಎಷ್ಟಾಗುತ್ತೆ, ಮತ್ತು ರಿವ್ಯಾಲ್ಯೂಷನ್ಗೆ ಹಾಕೋಕ್ಕೆ ರೀಟೋಟಲಿಂಗ್ ಎಷ್ಟಿರುತ್ತೆ ಅಂತ, ಸೊ ಫೀಸ್ ಎಷ್ಟಿರುತ್ತೆ, ಮತ್ತು ಕೊನೆಯ ದಿನಾಂಕ, ಸ್ಟಾರ್ಟಿಂಗ್ ಡೇಟ್ ಎಲ್ಲ ಕೂಡ ಹೇಳಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಮತ್ತು ಚಾನಲಲ್ಲಿ ಕೂಡ ಇರುತ್ತೆ, ಇಲ್ಲ ಐ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ, ಸೊ ಹೋಗಿ ಚೆಕ್ ಮಾಡಿ. SLC ಬಗ್ಗೆ ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ರಿಪ್ಲೈನ ನಾನು ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.